ಪಾಲಿಕೆಯಲ್ಲಿ ಮುಂದುವರೆದ ಈ ಖಾತೆ ಗೊಂದಲ. ಈ ಖಾತೆ ಅರ್ಜಿ ಸಲ್ಲಿಕೆಗೆ ಹೆಣಗಾಡುತ್ತಿರೋ ಸಾರ್ವಜನಿಕರು. ಆನ್ಲೈನ್ನಲ್ಲೂ ಅರ್ಜಿ ಸಲ್ಲಿಕೆ ಇಲ್ಲ, ಪಾಲಿಕೆ ಬಳಿಯೂ ಅರ್ಜಿ ಸ್ವೀಕಾರ ಇಲ್ಲ. ಮಹಾನಗರ ಪಾಲಿಕೆಯಲ್ಲಿ ಈ ಖಾತೆ ಗೊಂದಲ ಮುಂದುವರೆದಿದ್ದು, ಈ ಖಾತೆ ಅರ್ಜಿಗಳನ್ನು ಸ್ವೀಕರಿಸುತ್ತಿಲ್ಲ ಎಂಬ ಆರೋಪಗಳು ಕೇಳಿಬಂದಿದ್ದು, ಸಾರ್ವಜನಿಕರ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಒಂದ್ ಕಡೆ ಮಹಾನಗರ ಪಾಲಿಕೆಯಲ್ಲೂ ಈ ಖಾತೆಗೆ ಅರ್ಜಿ ಸ್ವೀಕಾರ ಮಾಡ್ತಾ ಇಲ್ಲ, ಮತ್ತೊಂದ್ ಕಡೆ ಆನ್ಲೈನ್ನಲ್ಲೂ ಈ ಖಾತೆ ಅರ್ಜಿಯನ್ನ ತೆಗೆದುಕೊಳ್ತಿಲ್ಲ ಎಂದು ಸಾರ್ವಜನಿಕರು ಕಿಡಿಕಾರಿದ್ರು. ಇದರಿಂದ ಅನೇಕ ದಿನಗಳಿಂದ ಈ ಖಾತೆಗಾಗಿ ಕಾಯುತ್ತಿರುವ ಜನರು ಸಂಕಷ್ಟ ಪಡುವಂತಾಗಿದೆ. ಇನ್ನು ಸರ್ಕಾರವು ಈ ಖಾತೆ ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ಆನ್ಲೈನ್ ಮೂಲಕ ಮನೆಯಲ್ಲೇ ಕುಳಿತು ಅರ್ಜಿ ಸಲ್ಲಿಸುವ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ಸೋಮವಾರದಿಂದ ಆನ್ಲೈನ್ ಮೂಲಕ ಈ ಖಾತೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ನೀಡಲಾಗಿತ್ತು. ಆದ್ರೆ ಈಗ ಆನ್ಲೈನ್ನಲ್ಲಿ ಈ ಖಾತೆ ಅರ್ಜಿಯನ್ನ ಸ್ವೀಕರಿಸುತ್ತಿಲ್ಲ ಎಂಬ ಆರೋಪಗಳು ಕೇಳಿಬಂದಿವೆ. ಒಂದ್ ಕಡೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲ, ಇನ್ನೊಂದೆಡೆ ಪಾಲಿಕೆಯಿಂದಲೂ ಅರ್ಜಿ ಸ್ವೀಕರಿಸುತ್ತಿಲ್ಲ. ಇದರಿಂದ ಸಾರ್ವಜನಿಕರು ಪರದಾಡುವಂತೆ ಆಗಿದೆ. ಸೋಮವಾರದವರೆಗೆ ನಾವು ಏನ್ ಮಾಡಬೇಕು ಎಂಬ ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳುತ್ತಿದ್ದು, ತಕ್ಷಣದ ಪರಿಹಾರಕ್ಕೆ ಆಗ್ರಹಿಸಿದ್ದಾರೆ. ಈ ಮಹಾನಗರ ಪಾಲಿಕೆಯಲ್ಲಿ ಈ ಖಾತೆಗೆ ಅಪ್ಲೈ ಮಾಡಬೇಕಂತ ಹೇಳಿ ಸಂಪೂರ್ಣ ದಾಖಲಾತಿಗಳನ್ನು ತೊಗೊಂಡು ನೆನ್ನೆನೂ ಬಂದಿದ್ವಿ, ತೊಗೊಂಡಿಲ್ಲ. ಇವತ್ತು ಬಂದಿದ್ವಿ, ತೊಗೊಳ್ತಾ ಇಲ್ಲ. ಅಲ್ಲಿ ಕೇಳಿದ್ರೆ ಹೇಳ್ತಾರೆ, ಇಲ್ಲ ಇದನ್ನು ತೊಗೊಳಲ್ಲ ನಾವು ಅಪ್ಲಿಕೇಶನ್ಸನ್ನು. ಯಾಕೆಂದರೆ ನಾವು ತೊಗೋಬೇಡಿ ಅಂತ ಆದೇಶ ಇದೆ ನಮಗೆ. ಸೋಮವಾರದಿಂದ ಆನ್ಲೈನಲ್ಲಿ ನೀವೇ ಅಪ್ಲೈ ಮಾಡ್ಕೋಬೇಕು ಅಂತ ಆ ಹೆಣ್ಮಕ್ಳು ಹೇಳ್ತಾ ಇದ್ದಾರೆ. ಇವರಿಗೆ ಈಗ ಸೋಮವಾರದಿಂದ ಆನ್ಲೈನಲ್ಲಿ ಅಪ್ಲೈ ಮಾಡ್ಕೋಬೇಕಂದ್ರೆ ಇವತ್ತು ಯಾವ ವಾರ? ಶುಕ್ರವಾರ. ನಿನ್ನೆ ಯಾವ ವಾರ? ಗುರುವಾರ. ಅಲ್ಲಿವರೆಗೂ ಇವರು ಅಪ್ಲಿಕೇಶನ್ ರಿಸೀವ್ ಮಾಡಬೇಕಲ್ಲ. ಅಲ್ಲಿವರೆಗೂ ಅಪ್ಲಿಕೇಶನ್ ರಿಸೀವ್ ಮಾಡಿದ್ರೆ ಸಾರ್ವಜನಿಕರಿಗೆ ಇವರು ಅಪ್ಲಿಕೇಶನ್ ರಿಸೀವ್ ಮಾಡಲ್ಲ ಅಂತ ಹೇಳಲಿಕ್ಕೆ ಇವರು ಯಾರು ಅನುಮತಿ ಕೊಟ್ಟರು? ಈ ರೀತಿ ಹುಚ್ಚು ದೊರವಾರ ಥರ ಆದೇಶ ಮಾಡಲಿಕ್ಕೆ ಯಾವ ಅಧಿಕಾರಿಗೆ ಅಧಿಕಾರ ಇದೆ? ಮತ್ತು ನಾನು ನೋಡಿದೆ, ಪೇಪರಲ್ಲಿ ಒಂದು ಅಡ್ವರ್ಟೈಸ್ಮೆಂಟನ್ನು ಹಾಕಿದ್ದಾರೆ. ಅದು ನೆನ್ನೆ ಪೇಪರಲ್ಲಿ ಬಂದಿದೆ ಸರ್ಕಾರದ್ದು. ಏನಂತ ಇದೆ ಅಂದರೆ, ನೀವು ಮನೆಯಲ್ಲಿ ಕೂತ್ಕೊಂಡು ಆನ್ಲೈನ್ಗೆ ಅಪ್ಲೈ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಇದು ಆನ್ಲೈನಲ್ಲಿ ಅಪ್ಲೈ ಮಾಡಲಿಕ್ಕೆ ಆನ್ಲೈನ್ ಎಷ್ಟು ಜನಕ್ಕೆ ಗೊತ್ತಿರುತ್ತೋ ಅಷ್ಟು ಜನ ಮಾಡ್ತಾರೆ. ಇವತ್ತು ಆನ್ಲೈನಲ್ಲೂ ಅಪ್ಲೈ ಆಗ್ತಾ ಇಲ್ಲ, ಇಲ್ಲೂ ಇಸ್ಕೊತಾ ಇಲ್ಲ. ಆನ್ಲೈನಲ್ಲೂ ಅಪ್ಲೈ ಆಗ್ತಿಲ್ಲ, ಇಲ್ಲೂ ಇಸ್ಕೊತಿಲ್ಲ. ಸೋಮವಾರದವರೆಗೂ ಏನೂ ಮಾಡೋಂಗಿಲ್ಲಂತೆ. ಹಾಗಾದ್ರೆ ಸೋಮವಾರದವರೆಗೂ ಕಾರ್ಪೊರೇಷನನ್ನು ಬಂದ್ ಮಾಡಿ, ನೀವು ಬಂದ್ ಮಾಡಿ ಕೆಲಸನ. ಅಂದರೆ ಕಾರ್ಪೊರೇಷನ್ನು ಸೋಮವಾರದವರೆಗೂ ಪೂರ್ತಿ ಇಲ್ಲಿ ಬಂದಾಗಿರ್ಬೇಕಾಗುತ್ತಲ್ಲ. ಇಲ್ಲಿ ಕೂತಿರೋದು ಯಾಕೆ? ಅವರು ಕೂತಿರೋದು ಯಾಕೆ? ಇದು ಸಾರ್ವಜನಿಕರ ತೀರಾ ಅರೇಂಜ್ಮೆಂಟ್, ಬರೋದು ಹೋಗೋದು, ಅಪ್ಲಿಕೇಶನ್ ತೊಗೊಳಲ್ಲ ಅನ್ನೋವಂಥದ್ದು. ಈ ರೀತಿಯೆಲ್ಲ ಮಾಡ್ತಾ ಹೋದರೆ ಸಾರ್ವಜನಿಕರಿಗೆ ಭಾಳ ಅನನುಕೂಲ ಆಗ್ತೈತೆ. ಈ ಮಹಾನಗರ ಪಾಲಿಕೆ ಈ ಖಾತೆ ಈ ವಿಚಾರವಿದ್ದರೆ ಸಾರ್ವಜನಿಕರು ಯಾರೂ ನೆಮ್ಮದಿಯಾಗಿಲ್ಲ. ಸಾರ್ವಜನಿಕರ ನೆಮ್ಮದಿಯನ್ನು ಹಾಳು ಮಾಡಿ ಈ ಖಾತೆ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಬಂದರೆ ಅಪ್ಲಿಕೇಶನ್ ಇವತ್ತು ಕೆಲಸದ ವೇಸ್ಟ್ ಆಗೈತೆ. ಹೌದು, ನೆನ್ನೆನೇ ಬಂದಿದ್ದಾಯಿತು, ಇವತ್ತು ಬಂದಿದ್ದಾಯಿತು. ಮತ್ತು ಅವರು ಆಯ್ತಮ್ಮ ನನಗೆ ದಾಖಲೆ ಬೇಕಾಗತ್ತೆ, ನೀನು ಇದನ್ನು ಯಾಕೆ ರಿಸೀವ್ ಮಾಡ್ಕೊಳಲ್ಲ ಅಂತ ಹೇಳಿದ್ರೆ ನನ್ನ ಪರ್ಮಿಷನ್ ಬೇಕು. ಏನಿದು? ಸರ್ಕಾರಿ ಆಫೀಸ್ಗಳಲ್ಲಿ ನಾವು ದಾಖಲೆ ಮಾಡ್ಕೊಳಕ್ಕೂ ಕೂಡ ಒಂದು ಸ್ವಾತಂತ್ರ್ಯ ಇಲ್ಲ. ಅಂದರೆ ಈ ಕಾರ್ಪೊರೇಷನ್ನಲ್ಲಿ ಇವತ್ತು ಮತ್ತೆ ಹಿಂದಿನ ಒಂದು ತುರ್ತು ಪರಿಸ್ಥಿತಿ, ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತು. ಈಗ ಎರಡು ಕಡೆ ಎಲ್ಲ ಪರದಾಡ್ತಾ ಇದ್ದಾರೆ ಸಾರ್ವಜನಿಕರು. ಹೌದು, ಸಾರ್ವಜನಿಕರ ಬಂದು ಏನಾಗಬೇಕು ಸರ್? ಸಿಂಪಲ್ ಆಗಿ ನೋಡಿ, ಮಹಾನಗರ ಪಾಲಿಕೆ ಇರುವಂಥದ್ದು ಏನಕ್ಕಂದರೆ ಸಾರ್ವಜನಿಕರ ಅಹವಾಲನ್ನು ಕೇಳಿ ಸಾರ್ವಜನಿಕರ ತೆರಿಗೆ ದುಡ್ಡಿನಲ್ಲಿ ಇವ್ರು ಕೆಲಸ ಮಾಡ್ತಾ ಇರೋದು. ಹಾಗಾಗಿ ಸಾರ್ವಜನಿಕರಿಗೆ ಅನುಕೂಲ ಮಾಡುವಂಥ ಕೆಲಸವನ್ನು ಮಾಡಿದಿಲ್ದ ಮೇಲೆ ಮಹಾನಗರ ಪಾಲಿಕೆಯನ್ನು ಬೀಗ ಹಾಕ್ಬಿಡ್ಲಿ. ಅಟ್ಲೀಸ್ಟ್ ಅಲ್ಲಿವರೆಗೂ ಆದ್ರೆ ತಗೋಬೇಕು ಅಂತ. ಹೌದು, ಈಗ ನಿಮಗೆ ಸೋಮವಾರದಿಂದ ಆನ್ಲೈನಲ್ಲಿ ತೊಗೋಬೇಕಂತ ಇದೆಲ್ಲ. ಇವತ್ತು ಯಾವ ವಾರ? ಸೋಮವಾರದವರೆಗೂ ಆಲ್ಟರ್ನೇಟಿವ್ ಏನು? ಆಲ್ಟರ್ನೇಟಿವ್ ಇಲ್ದಲೆ ನೀವು ಸೋಮವಾರದವರೆಗೂ ಯಾಕೆ ಹೇಳ್ತಾ ಇದ್ದೀರ? ಭಾಳ ಸಮಸ್ಯೆ ಆಗ್ತೈತೆ. ಹಾಗಾಗಿ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ತುಮಕೂರು ಮಹಾಜನತೆಗೆ ಅನುಕೂಲ ಆಗೋ ಅಂಥ ಕೆಲಸವನ್ನು ಮಹಾನಗರ ಪಾಲಿಕೆಯವರು ತಪ್ಪು ಮಾಡುವಂಥದ್ದನ್ನು ನಿಲ್ಲಿಸಿ
ಅವರಿಗೆ ಅನುಕೂಲ ಆಗುವಂಥದ್ದನ್ನು ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ತೀನಿ. ಇನ್ನು ಆನ್ಲೈನ್ ವ್ಯವಸ್ಥೆ ಸಂಪೂರ್ಣವಾಗಿ ಕಾರ್ಯಾರಂಭಿಸಿರುವವರೆಗೆ ತಾತ್ಕಾಲಿಕವಾಗಿ ಮಹಾನಗರ ಪಾಲಿಕೆಯಲ್ಲಿ ನೇರವಾಗಿ ಈ ಖಾತೆ ಅರ್ಜಿಗಳನ್ನು ಸ್ವೀಕರಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಜೊತೆಗೆ ಆನ್ಲೈನ್ ಅರ್ಜಿ ವ್ಯವಸ್ಥೆ ಜಾರಿಯಾದ ನಂತರವೂ ಪಾಲಿಕೆ ಕಚೇರಿಯಲ್ಲೂ ಅರ್ಜಿ ಸ್ವೀಕಾರಕ್ಕೆ ಅವಕಾಶ ನೀಡಬೇಕೆಂದು ನಾಗರಿಕರು ಆಗ್ರಹಿಸಿದ್ರು. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಈ ಖಾತೆಯಲ್ಲಿ ಆಗಿರೋ ಗೊಂದಲವನ್ನ ಸರಿಪಡಿಸ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.